ಸಂಕಲ್ಪ ಮಾಡಿದ್ದೀರಾ ಸರ್? ಹೊಸ ವರ್ಷ 2026 ಮೊಬೈಲ್ ಕಾಣಿಸ್ತೇನೆ ಒಳ್ಳೆ ಶುಭ ಲಗ್ನದಲ್ಲಿ ಸ್ವಲ್ಪ ಈ ಕಡೆ. ಮೊಬೈಲ್ ಕೇಳಿ 25 ಈ ದೇಶದಲ್ಲಿ ಬಹಳ ಉತ್ತಮವಾಗಿ ಆಡಳಿತವನ್ನ ಕೊಟ್ಟಿದ್ದೇವೆ. ನಾವು ಕರ್ನಾಟಕ ರಾಜ್ಯವನ್ನ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇರ್ಬೋದು, ಟೆಕ್ ಸಮಿಟ್ ಇರ್ಬೋದು, ಮತ್ತು ನಾವೇನ್ ಮಾತು ಕೊಟ್ಟಿದ್ದೇವೆ ಇರಿಗೇಷನ್ ಅಲ್ಲಿ ತೆಗೆದುಕೊಂಡ ನಿರ್ಧಾರಗಳು, ಇರಿಗೇಷನ್ ಡಿಪಾರ್ಟ್ಮೆಂಟ್, ಯುಪಿಪಿ ಮತ್ತು ತುಂಗಭದ್ರಾ ಮತ್ತು ಕಾವೇರಿಲಿ ನಮಗೆ ಸಿಕ್ಕಿದಂತ ನ್ಯಾಯ, ಮೇಕೆದಾಟು ವಿಚಾರ, ಇವೆಲ್ಲ ಇತಿಹಾಸ ಪುಟಕ್ಕೆ ಸೇರಿದಂತ ಒಂದು ಪವಿತ್ರವಾದಂತ ನಿರ್ಣಯ. ಸೊ ನಾವೇನ್ ಮಾಡಿದೀವಿ ಅನ್ನೋದನ್ನ ನಿಮ್ಗೆಲ್ಲ ಪ್ರತ್ಯೇಕವಾಗಿ ಕರೆದು ನಾನು ಮಾತಾಡ್ತೀವಿ. ಆದ್ರೆ ನನಗೆ ಆತ್ಮ ಶಕ್ತಿ ತುಂಬಿದೆ, ಸೆಲ್ಫ್ ಕಾನ್ಫಿಡೆನ್ಸ್. ನಮ್ಗೇನು ಜನ ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ರು, ಆ ವಿಶ್ವಾಸ ಇಟ್ಟಂತ ಜನರಿಗೆ ನಾವು ಅವ್ರಿಗೆ ಉಳಿಸ್ಕೊಳ್ಳುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ. ಸೊ ಆ ದೃಷ್ಟಿಯಿಂದ ಮುಂದಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಏನ್ ನಾವು ರೂಪಿಸಬೇಕು ಅಂತ ಇದ್ದೀವಿ, ಖಂಡಿತ ಅದನ್ನೆಲ್ಲ ನಾವು ಜಾರಿ ತಂದಿದ್ದೀವಿ. ಬೆಂಗಳೂರು ನಗರಕ್ಕೆ ಬಹುಶಃ ನನ್ನ 35 ವರ್ಷದ ರಾಜಕಾರಣ, 36 ವರ್ಷ ನಾನು ಶಾಸಕ, ಅಲ್ಲಿಂದ ಇಲ್ಲಿವರೆಗೂ ಲೆಕ್ಕ ಹಾಕಿ ಬಹುಶಃ ಯಾವಾಗಲೂ ಕೂಡ ಇಂಥ ಐತಿಹಾಸಿಕವಾದಂತ ಕಾರ್ಯಕ್ರಮಗಳನ್ನ ಮಾಡಕ್ಕಾಗಿದೆ. ಪ್ರೈಮ್ ಮಿನಿಸ್ಟರ್ ಕೂಡ ಇಲ್ಲಿಗೆ ಮೆಟ್ರೋ ಸಂದರ್ಭದಲ್ಲಿ ಬಂದಾಗ ಇದನ್ನ ಈ ನಗರವನ್ನ ಯಾವ ರೀತಿ ಹಾಡು ಹೋಗುವುದು, ನಮ್ಮ ಯೋಜನೆಗಳಿಗೆ ಅವರು ಹಣ ಕೊಡದಿರುವುದು ಕೂಡ ನಾವು ಎಲ್ಲ ರೂಪವನ್ನ, ಅದಕ್ಕೆ ಹೊಸ ರೂಪವನ್ನ, ಭಾರತಕ್ಕೆ ಗೌರವವನ್ನು ಕೊಡೋ ರೀತಿಯಲ್ಲಿ ನಾವು ನಡೆಸ್ಕೊಟ್ಟಿದ್ದೇವೆ. ಸೊ ಆ ದೃಷ್ಟಿಯಿಂದ ಇವತ್ತು ಜನ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. 25 ರಾತ್ರಿ 31ಕ್ಕೆ ಬೆಂಗಳೂರು ನಗರದಲ್ಲಿ ಅನೇಕ ಸಂಚುಗಳು ನಡೆದಿದ್ದು ಕೂಡ ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ನ ಎಲ್ಲ ನಮ್ಮ ಅಫಿಷಿಯಲ್ಸ್ ಬಹಳ ಜಾಗೃತಿ ಕೊಡಿ, ಬಹಳ ಶಾಂತಿಯಿಂದ 26ಕ್ಕೆ ಬೀಳ್ಕೊಡುಗೆಯನ್ನ 25 ಬೀಳ್ಕೊಡುಗೆ ಕೊಟ್ಟು 26ಕ್ಕೆ ಸ್ವಾಗತ ಮಾಡಿದ್ದಾರೆ. ಸೊ ನಾನು ಕೂಡ ಮಧ್ಯರಾತ್ರಿಯಲ್ಲಿ ನಾನು ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ವಾಚ್ ಮಾಡ್ತಾ ಇದ್ದೇನೆ. ಬೆಂಗಳೂರು ನಗರದ ಒಬ್ಬ ಶಾಸಕನಾಗಿ, ಇದನ್ನ ಮಂತ್ರಿಯಾಗಿ, ಸೊ ಎಲ್ಲ ಆಫೀಸರ್ಸ್ ಬಂದಿದ್ದು ಶುಭ ಹಾರೈಸ್ತೇನೆ. ಎಂಟೈರ್ ಟೀಮ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಪರಮೇಶ್ವರ್ ಎಲ್ಲ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲೂ ಕೂಡ ಯಾವ ತರದ ಘಟನೆ ನಡೆದಂಗೆ ನೋಡ್ಕೊಂಡಿದ್ದಾರೆ. ನೀವು ಕೂಡ ಮಾಧ್ಯಮದವರು ನಮಗೂ ಸಹಕಾರ ಕೊಟ್ಟಿದ್ದಾರೆ. ನಿಮ್ಗೂ ಕೂಡ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಪಕ್ಷದ ಪರವಾಗಿ, ಸರ್ಕಾರದ ಪರವಾಗಿ ನಾನು ಶುಭವನ್ನು ಹಾರೈಸ್ತೇನೆ. 26 ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವಂತ ಒಂದು ಪ್ರತಿಕ್ರಿಯೆಯನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ.